नमः हरि ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयं कामितः कुरुश्च मत्मनामा मे वरदोऽस्तु निरन्तरं वाणिते करवण्यम्ब चरणो हृदि सर्वदा मद्वाक्यसरणीं भूयात् श्रीमदाचार्यभावगान् समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಹರಿದಾಸವಾಣಿಯಲ್ಲಿ ಭೋಜನ ಪ್ರಾಣಾಗ್ನಿಹೋತ್ರದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ದಾಸರು ತಿಳಿಸಿದ ಮಾತಿನಲ್ಲಿ ಯಥಾಶಕ್ತಿಯಲ್ಲಿ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಅದರ ಮುಂದುವರೆದ ಭಾಗ ಹೇಳ್ತಾರೆ. ಕೆಲವರು ಊಟ ಮಾಡ್ತಾರೆ. ಊಟ ಮಾಡೋ ಸಂದರ್ಭದಲ್ಲಿ ಅವರ ಉದ್ದೇಶ ಏನಿರ್ತದೆ ಅಂತ ಕೇಳಿದ್ರೆ, ನಮ್ಮ ಶರೀರ ಬಹಳ ದಷ್ಟಪುಷ್ಟವಾಗಬೇಕು, ಬಹಳ ಗಟ್ಟಿಮುಟ್ಟಿಯಾಗಿ ಆಗಬೇಕು ಅಂತ ಕೆಲವು ಊಟವನ್ನ ಮಾಡೋದನ್ನು ನಾವು ಕಾಣ್ತೀವಿ. ಅದಕ್ಕೆ ದಾಸರು ಎಚ್ಚರಿಕೆಯನ್ನು ಕೊಡ್ತಾರೆ. ವಿಜಯದಾಸರು, ಶರೀರ ಬಹು ಸ್ಥೂಲವಾಗಬೇಕೆಂದು ಆಹಾರ ಮೆಲ್ಲದಿರೆ ಕೆಲಮೂಢ ಮನುಜನೇ. ದೇಹ ಚೆನ್ನಾಗಿ ಗಟ್ಟಿಮುಟ್ಟಿ ಆಗಬೇಕು, ಬಹಳ ಸದೃಢ ಕಾಯ ಆಗಬೇಕು ಅಂತ ಊಟ ಮಾಡಬೇಡ. ಹೇ ಮೂಢ ಮನುಜನೇ, ಮತ್ ಯಾಕೆ ಊಟ ಮಾಡ್ಬೇಕ್ರಿ? ಧಾರುಣಿಯೊಳಗೆ ಶ್ರೀ ಹರಿಸೇವೆಗೋಸುಗದಿ, ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಇರುವಂತಹ ಒಂದು ಸಾಧನ ಶರೀರ ಇದು. ಈ ಶರೀರದಿಂದ ನೀನು ಭಗವಂತನ ಪ್ರೀತ್ಯರ್ಥಕವಾಗಿ ಕರ್ಮಗಳನ್ನ ಮಾಡ್ಲಿಕ್ಕೆ ಬರ್ತದೆ ಜ್ಞಾನಪೂರ್ವಕವಾಗಿ. ಅದು ಮಾಡಬೇಕು ಅಂದ್ರೆ ಈ ಶರೀರ ಇರಬೇಕು ಗಟ್ಟಿಮುಟ್ಟಾಗಿ. ಆ ದೃಷ್ಟಿಯಿಂದ ನೀವು ಊಟ ಮಾಡು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಧಾರುಣಿಯೊಳಗೆ ಶ್ರೀ ಹರಿಸೇವೆ ಗೋಸುಗದಿ, 6 ಬಗೆಯ ಷಡ್ರಸ ಅಂತ ನಾವು ಪ್ರಖ್ಯಾತವಾಗಿರುವಂಥದ್ದು. 6 ಬಗೆಯ ರಸ ಸವಿಯೋ ಹರಿಪ್ರೇರಣೆ, ಭಗವಂತ ನಿನ್ನ ಅನುಗ್ರಹಕ್ಕೆ ಬಂದಿರುವಂಥದ್ದು ಅಂತ ಹೇಳಿ ಊಟವನ್ನ ಮಾಡು. ಆರಿಗೆ ದೊರಕದು ವಿಜಯ ವಿಠಲ ರೇಯನ ಕಾರುಣ್ಯ ಪಡೆದರೆ ಬಲು ಸುಲಭ ಸುಜನಕ್ಕೆ. ವಿಜಯದಾಸರ ಮಾತಿದು. ಹಾಗಾಗಿ ಊಟ ಮಾಡೋ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಶುದ್ಧವಾಗಿ ಭೋಜನವನ್ನ ಮಾಡಬೇಕು. ಇನ್ನೂ ಒಂದು ಮಾತು ಹೇಳ್ತಾರೆ, ಕೇಳುವುದುಂಡನ್ನ 3 ಭಾಗವಾಗಿ ಶಾಸ್ತ್ರದಲ್ಲಿ ಬಹಳಷ್ಟು ಹೇಳಿದ್ದಾರೆ. ಅದನ್ನ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ತಿಳಿಸ್ತಾರೆ. ಊಟ ಮಾಡುವಂತಹ ಅನ್ನ ಇದೆಯಲ್ಲ, ಅದು 3 ಭಾಗವಾಗಿ ವಿಭಾಗ ಆಗತ್ತೆ. ನಾವು ಊಟ ಮಾಡಿದ ಮೇಲೆ ಕೇಳುವುದುಂಡನ್ನ 3 ಭಾಗವಾಗಿ, ಸ್ಥೂಲ ಭಾಗ ಪುರುಷ, ಮಧ್ಯಭಾಗವೇ ಮಾಂಸ, ಮೇಲು ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ. 1 ಭಾಗ ಮಲಮೂತ್ರವಾಗಿ ಹೋಗ್ತದೆ, 1 ಭಾಗ ದೇಹದಲ್ಲಿ ಮಾಂಸವಾಗಿ ಪರಿಣಾಮ ಆಗತ್ತೆ, ಇನ್ನೊಂದು ಭಾಗ ಸೂಕ್ಷ್ಮ ಭಾಗ ಮನಸ್ಸಾಗಿ ಪರಿಣಾಮ ಆಗತ್ತೆ. ಎಚ್ಚರಿಕೆ. ವಿಜಯದಾಸರು ಹೇಳುವಂತಹ ಮಾತು, ಸ್ಥೂಲ ಭಾಗವೇ, ಅದರಲ್ಲೂ ಸ್ಥೂಲ ಭಾಗವೇ ಮೂತ್ರ, ರಕ್ತ ಮಧ್ಯಮ ಭಾಗ, ಮೇಲು ಸೂಕ್ಷ್ಮ ಭಾಗ ವಾಕ್ಯಕ್ಕೆ ಉಪಾದಾನ. ನಾವು ಊಟ ಮಾಡಬೇಕಾದ್ರೆ ಈ ಗಮನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಮಾಡುವಂತಹ ಊಟ ಇದೆಯಲ್ಲ, ಭೂಲೋಕದೊಳಗಿಂತೂ ತಿಳಿಯಾದೆ ಭೂಸುರರನು, ಹೋಳಿಗೆ ಪರಮಾನ್ನ ಉಂಟರೆ ಫಲವಿಲ್ಲ. ಬೇಕಾದಷ್ಟು ಭಕ್ಷ್ಯಭೋಜ್ಯಗಳನ್ನು ಊಟ ಮಾಡಬಹುದು, ಅದರಿಂದ ಫಲ ಬರೋದಿಲ್ಲ. ಕೋಳಿ ಸೂಕರ ಕತ್ತೆ ನಾಯಿ ನರಿಗಳು ಕಾಲವೇ ತಿಳಿವವೇ, ಜಾತಿ ಅಹರಹರ ತಿಂದು ಪೇಳುವುದೇನು. ಪ್ರಾಣಿಗಳು ಪಕ್ಷಿಗಳು ಊಟ ಮಾಡ್ತಾವೆ, ನೀನು ಊಟ ಮಾಡಿದ್ದೀಯಾ, ಏನ್ ಪ್ರಯೋಜನ? ಯಾವಾಗ ಅದು ಉಪಯೋಗ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಪೇಳುವುದೇನು ಅವನಗಿಂತ ಕನಿಷ್ಠ. ಪ್ರಾಣಿಗಳಿಗಿಂತ ಕಡೆ ಆಗ್ತೀಯಪ್ಪ ಮನುಷ್ಯ, ಏನು ಪ್ರಯೋಜನ ಇಲ್ಲ. ಒಮ್ಮೆ ಹೇಳಿದವನು ವ್ಯಾಳೆಗೆ ಉಂಡುವನಲ್ಲ. ಕೆಲವರು ಯಾವಾಗ್ಲೂ ಬಾಯಾಡಿಸ್ತಿರ್ತಾರೆ, ಅದೂ ಸರಿಯಾದದ್ದಲ್ಲ ಅಂದ್ರು. ವೈಜ್ಞಾನಿಕವಾಗಿಯೂ ಸರಿಯಾದದ್ದಲ್ಲ. ಶಾಸ್ತ್ರದಲ್ಲಿ ಅವತ್ತೇ ಹೇಳಿದ್ದಾರೆ ವಿಜಯದಾಸರ ಮಾತು, ಮೌಳಿಯ ತೂಗುತ್ತ ಸುರ ಸಮುದಾಯ ನೆರೆದು ಪಾಲಿಸುತ್ತಿಪ್ಪರು ಪ್ರತಿದಿನದಿ, ಪಾಲಸಾಗರ ಶಾಯಿ ವಿಜಯ ವಿಠಲ ರೇಯ ಆಳುವ ಜ್ಞಾನ ಭಕುತಿ ವೈರಾಗ್ಯವ ಕೊಟ್ಟು.
ಭಗವಂತನ ಸ್ಮರಣೆಯನ್ನ ಮಾಡ್ತಾ ಊಟ ಮಾಡಬೇಕೇ ಹೊರತು ಭಗವಂತನ ಸ್ಮರಣೆ ಇಲ್ಲದೆ ನೀವು ಊಟವನ್ನ ಮಾಡಿದ್ದೇ ಆದ್ರೆ ಏನೂ ಪ್ರಯೋಜನ ಇಲ್ಲ, ಎಚ್ಚರಿಕೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಊಟವನ್ನ ಮಾಡಬೇಕು. ಸಾಮಾನ್ಯವಾಗಿ ಒಂದು ಕಥೆಯನ್ನ ನಾನು ಯಾವಾಗಲೂ ಹೇಳ್ತಿರ್ತೇನೆ. ಯಾತ್ರಾರ್ಥಿ ಒಬ್ಬರ ಮನೆಯಲ್ಲೇ ಊಟಕ್ಕೆ ಹೋದ್ರಂತೆ. ಊಟವನ್ನ ಮಾಡಿದ್ರು. ಊಟವನ್ನ ಮಾಡಿದ ಮೇಲೆ ದುರಾದೃಷ್ಟವಶಾತ್ ಅವರ ಮನೆಯಲ್ಲಿರುವಂತಹ ಆಕಳನ್ನು ಕದ್ಕೊಂಡು ಹೋದ್ರು. ಮರುದಿವಸ ಬೆಳಗ್ಗೆ ಶೌಚವನ್ನ ಮುಗಿಸಿದ್ದಾರೆ. ಆಗ ಅವರಿಗೆ ನೆನಪಾಗಿದೆ, ನಾನು ಆಕಳನ್ನ ಕದ್ಕೊಂಡ್ ಬಂದಿದ್ದೇನೆ, ಯಾಕೆ ಹಿಂಗಾಯ್ತು? ಮತ್ತೆ ತಿರುಗಿ ಬಂದ್ರು, ಅವ್ರ ಮನೆ ಕೊಟ್ರು, ಕೇಳಿದ್ರು, ನೀನ್ ಅಡಿಗೆ ಮಾಡಿದ್ದಿಲ್ಲಪ್ಪ, ಎಲ್ಲಿಂದ ತಗೊಂಡ್ಬಂದಿದ್ದಿ ಪದಾರ್ಥಗಳನ್ನ? ಇಲ್ರಿ, ನಾನು ನಮ್ಮ ಮನೆಯಲ್ಲಿ ಹೇಳಿದ್ದೆ, ಆ ಹುಡುಗ ಕದ್ದು ತಗೊಂಡ್ಬಂದಿರುವಂತಹ ಪದಾರ್ಥ. ಅಂದ್ರೆ ಅನ್ನದ ಒಂದು ದಿವಸದ ಅನ್ನ ಇಷ್ಟು ಅವನ ಮೇಲೆ ಪ್ರಭಾವ ಬೀರ್ತದೆ ಅಂದ್ರೆ, ನಮ್ಮ ಹೊಟ್ಟೆಗೆ ಸೇರುವಂತಹ ಅನ್ನ ಇದೆ ಅಲ್ಲ, ದುಷ್ಟಾನ್ನ, ಅದು ನಮ್ಮನ್ನ ದುಷ್ಟ ವಿಚಾರಗಳ ಕಡೆ, ದುಷ್ಟ ಕೆಲಸಗಳ ಕಡೆ ನಮ್ಮನ್ನ ಕರೆದುಕೊಂಡು ಹೋಗ್ತದೆ. ಹಾಗಾಗಿ ಮನಸ್ಸಿನ ಶುದ್ಧತೆಯನ್ನ ಕಾಯ್ದುಕೊಳ್ಳಬೇಕು ಅಂತ ಇದ್ರೆ ಅದಕ್ಕೆ ಒಳ್ಳೆಯ ಅನ್ನವನ್ನ, ಒಳ್ಳೆಯ ಅನ್ನ ಅಂದ್ರೆ ಏನು? 100 ರೂಪಾಯಿ ಅಥವಾ 200 ರೂಪಾಯಿ ಕೊಟ್ಟು ಬಾಸುಮತಿ ರೈಸ್ ತಗೊಂಬಂದು ಅಡಿಗೆ ಮಾಡೋದಲ್ಲ. ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ಅನ್ನ ಆಗಿರಬೇಕು. ದೇವರಿಗೆ ಸಮರ್ಪಣೆಯನ್ನ ಮಾಡಿ ದೊಡ್ಡವರಿಗೆ, ಜ್ಞಾನಿಗಳಿಗೆ, ಹಿರಿಯರಿಗೆ ಹಾಕಿ, ಅತಿಥಿಗಳಿಗೆ ಹಾಕಿ ಊಟವನ್ನ ಮಾಡಿದ್ರೆ ಅದು ವಿಶೇಷವಾದ ಅನುಗ್ರಹವನ್ನ ಕೊಡುವಂಥದ್ದು. ನಿಷಿದ್ಧವಾದ ಪದಾರ್ಥಗಳು ಅಂತ ಏನು ಶಾಸ್ತ್ರದಲ್ಲಿ ಹೇಳಿದ್ದಾರೋ ಅವೆಲ್ಲವೂ ಮನಸ್ಸಿನ ಆರೋಗ್ಯವನ್ನ ಕೆಡಿಸುವಂಥವು. ಶಾಸ್ತ್ರದಲ್ಲಿ ಹೇಳಿದ್ದಾರೆ ಬೇಕಾದಷ್ಟು. ಹಾಗಾಗಿ ಭಗವಂತನ ಮಾತು ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲವನ್ನು ನಾವು ಸ್ಮರಣೆ ಮಾಡ್ತಿರಬೇಕು. ಯಸ್ಯೋದರೇ ಪ್ರವರ್ತಂತೆ ತೇಷಾಂ ದೂರತರೋ ಹರಿಹಿ. ಯಾರ ಹೊಟ್ಟೆಯಲ್ಲಿ ನಿಷಿದ್ಧವಾಗಿರುವಂತಹ ಪದಾರ್ಥಗಳು ಸೇರ್ತಾವೋ ಅವರಿಂದ ನಾನು ದೂರನಾಗಿ ಹೋಗ್ತೇನೆ. ದೇವರು ಹೇಳಿರುವಂತಹ ಮಾತಿದು. ಹಾಗಾಗಿ ನಾವು ಒಳ್ಳೆಯ ಶುದ್ಧವಾದ ನಿಷಿದ್ಧವಲ್ಲದೇ ಇರುವಂತಹ ಪದಾರ್ಥಗಳನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ ನಾವು ಊಟ ಮಾಡಿದ್ದೇ ಆದ್ರೆ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಅನ್ನಂ ಮಷಿತಂ ತ್ರೇಧಾ ವಿಧೀಯತೆ ಶಾಸ್ತ್ರದಲ್ಲಿದೆ. ಅದನ್ನೇ ನಾನು ಇಷ್ಟೋ ತನಕ ಆ ಸುಳಾದಿಯಲ್ಲಿ ಅವರು ಹೇಳಿರುವಂಥದ್ದು. ತಸ್ಯಯ ಸವಿಷ್ಟ್ರೋ ಧಾತು ತತ್ಪುರುಷಂ ಭವತಿ ಯೋ ಮಧ್ಯಮಃ ತನ್ಮಾಂಸಂ, ಇಷ್ಟೆಲ್ಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹಾಗಾಗಿ ನಾವು ಮಾಡುವಂತಹ ಊಟ ಇದೆ ಅಲ್ಲ, ಅದು ಬಹಳ ನಮ್ಮ ಮೇಲೆ ಪ್ರಭಾವವನ್ನು ತೋರಿಸುವಂಥದ್ದು. ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡುವಂಥದ್ದು ನಮ್ಮ ಕರ್ತವ್ಯ. ಇನ್ನು ಊಟ ಆದ ಮೇಲೆ ಸಾಮಾನ್ಯವಾಗಿ ಮಾರ್ಕಾಂಡೇಯರು ಹೇಳುವಂತಹ ಮಾತು ತಾಂಬೂಲ ಭಕ್ಷಣ. ತಾಂಬೂಲವನ್ನ, ವಿಳೆದೆಲೆ, ಅಡಿಕೆಯನ್ನ ಸ್ವೀಕಾರ ಮಾಡುವಂಥದ್ದು ಗೃಹಸ್ಥನ ಕರ್ತವ್ಯ. ಊಟವಾದ ಮೇಲೆ ಅವಶ್ಯವಾಗಿ ಮಾಡಬೇಕಾಗಿರುವಂತಹ ಕರ್ತವ್ಯ. ತಾಂಬೂಲ ತಾಂಬೂಲ ಅಂತ ಕರೀತಾರೆ. ನಾಗವಲ್ಲಿ ಅಂತ ಇದೆ ಸಂಸ್ಕೃತದಲ್ಲಿ. ಇದು ಎಲ್ಲಿ ಉತ್ಪತ್ತಿ ಆಗಿರುವಂಥದ್ದು ಅಂತ ಕೇಳಿದ್ರೆ ಅಮೃತದ ವಿತರಣೆ ಆಗ್ತಾ ಇದೆ. ಭಾಗವತವನ್ನ ಶ್ರವಣ ಮಾಡಿರೋರಿಗೆ ಗೊತ್ತಾಗತ್ತೆ. ದೇವಾಸುರರ ಯುದ್ಧ ನಡೀತಾ ಇದೆ, ದೊಡ್ಡದಾಗಿರುವಂತಹ ಘನಘೋರವಾದ ಯುದ್ಧ. ಯಾಕೆ? ಅಮೃತ ಸಿಕ್ಕಿಲ್ಲ ಯಾರಿಗೆ? ರಾಕ್ಷಸರಿಗೆ. ಅದನ್ನ ಕೊಡದೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಇಬ್ಬರಲ್ಲೂ ದೇವಾಸುರರಲ್ಲಿ ಯುದ್ಧ ನಡೀತಾ ಇದೆ. ಅಮೃತದ ಕರಂಡಕವನ್ನ, ಆ ಪಾತ್ರೆಯನ್ನ ನಂದನ ವನದಲ್ಲಿ ಐರಾವತದ ರಕ್ಷಣೆಯಲ್ಲಿಟ್ಟಿದ್ದಾರೆ. ಆನೆಯ ಮದಜಲಕ್ಕೆ ಕರಂಡಕ ಅದು ಒಡೆದು ಹೋಗಿದೆ. ಅಲ್ಲಿ ಹುಟ್ಟಿರುವಂಥದ್ದೇ ಈ ವಿಳ್ಳೆದೆಲೆ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ನಾಗ ಅನ್ನೋ ಶಬ್ದಕ್ಕೆ ಆನೆ ಅಂತ ಅರ್ಥ ಇದೆ. ನಾಗದ ಮದಜಲದಿಂದ ಉದಿಸಿದ್ದರಿಂದ ಅದನ್ನ ನಾಗವಲ್ಲಿ ಅಂತ ಕರೀತಾರೆ. ಇದನ್ನು ಕರೆದವರು ಯಾರು? ಭಗವಂತ ಸಾಕ್ಷಾತ್ ದೇವವೈದ್ಯನಾಗಿರುವಂತಹ ಧನ್ವಂತರಿ. ನಾಗಾಲಾನೆ ಯಥೋ ಜಾತ ನಾಗವಲ್ಲಿ ಭವಿಷ್ಯತಿ, ತಾಂಬೂಲ ಮಂಜರಿಯಲ್ಲಿ ಹೇಳ್ತಾರೆ ಇದನ್ನ. ಹಾಗಾಗಿ ತಾಂಬೂಲ ಭಕ್ಷಣ ಇದೆ ಅಲ್ಲ, ಅದು ಪಚನ ಶಕ್ತಿಯನ್ನ ಕೊಡುವಂಥದ್ದು, ಡೈಜೆಷನ್ ಚೆನ್ನಾಗಿ ಆಗುವಂಥದ್ದು.
ಮುಖವನ್ನ ಶುದ್ಧಿ ಮಾಡುವಂಥದ್ದು, ಆರೋಗ್ಯಪ್ರದವಾಗಿರುವಂಥದ್ದು, ಒಳ್ಳೆಯ ಆರೋಗ್ಯವನ್ನು ಕೊಡ್ತಾ ಇದೆ, ಭೋಗ ಶಕ್ತಿಯನ್ನ ಕೊಡುವಂಥದ್ದು, ಕಾಮೋದ್ದೀಪಕವಾಗಿರುವಂಥದ್ದು. ಆದರೆ ಬ್ರಹ್ಮಚಾರಿ, ಯತಿಗಳು ಮತ್ತು ವಿಧವೆಯರಿಗೆ ಅದು ನಿಷಿದ್ಧವಾಗಿರುವಂಥದ್ದು. ಯಾಕೆ? ಅವರು ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡಲಿ ಅನ್ನೋ ದೃಷ್ಟಿಯಿಂದ ಆ ರೀತಿಯಾಗಿ ಮಾಡಿದ್ದಾರೆ. ಬ್ರಹ್ಮಚಾರಿ ಯತಿಗಳಿಗೆ ನಿಷಿದ್ಧವಾಗಿರುವಂಥದ್ದು, ಬಹಳ ನಿಷಿದ್ಧ. ಬ್ರಹ್ಮಚಾರಿಗಳು ಅಧ್ಯಯನವನ್ನ ಮಾಡುವಂಥವರು, ಯತಿಗಳಂತೂ ಸರ್ವಸಂಗ ಪರಿತ್ಯಾಗಿಗಳು. ಹಾಗಾಗಿ ಅವರಿಬ್ಬರಿಗೂ ನಿಷಿದ್ಧವನ್ನ ಮಾಡಿದ್ದಾರೆ. ದೇವರಿಗೆ ನಿವೇದಿಸಿದಂತಹ ತಾಂಬೂಲವೇ ಸ್ವೀಕಾರಕ್ಕೆ ಯೋಗ್ಯವಾಗಿರುವಂಥದ್ದು. ಅಂಗಡಿಯಲ್ಲಿ ತೆಗೆದುಕೊಂಡು ಬಂದು ತಿನ್ನುವಂಥದ್ದಲ್ಲ. ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಣೆಯನ್ನ ಮಾಡಿ ವಿಪ್ರರಿಗೆ, ಜ್ಞಾನಿಗಳಿಗೆ ಕೊಟ್ಟು ಅದತ್ವಾ ದ್ವಿಜ ದೇವೇಭ್ಯೋ ತಾಂಬೂಲಂ ವರ್ಜಗೆ ಬುಧಃ. ಅದತ್ವ, ದತ್ವ ಅಂದ್ರೆ ಕೊಡೋದು, ಅದತ್ವ ಅಂದ್ರೆ ಕೊಡದೇ ಇರೋದು. ಜ್ಞಾನಿಗಳಿಗೆ, ಭಗವಂತನಿಗೆ ಸಮರ್ಪಣೆ ಮಾಡದೆ ತಾಂಬೂಲವನ್ನ ಸ್ವೀಕಾರವನ್ನ ಮಾಡಬಾರದು. ತಾಂಬೂಲ ಸ್ವೀಕಾರ ಮಾಡಬೇಕಾದ್ರೆ ಒಂದು ಎಲೆಯಾಗಲಿ ಅಥವಾ 2 ಎಲೆಯಾಗಲಿ ಅಥವಾ 3 ಎಲೆಯಾಗಲಿ ಸ್ವೀಕಾರ ಮಾಡಬಾರದು ಅಂತಾರೆ. ಕನಿಷ್ಠ 4 ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೊಡಬೇಕಾದ್ರೆ ಜ್ಞಾನಿಗಳಿಗೆ ತಾಂಬೂಲವನ್ನ ಕೊಡುವಂತಹ ಸಂದರ್ಭದಲ್ಲಿ ಏಕಪರ್ಣಂ ದ್ವಿಪರ್ಣಂ ವಾ ತ್ರಿಪರ್ಣಂ ನ ಕದಾಚನ ರಿಪೂರ್ಣಾಮಪಿ ದಾತವ್ಯಂ ಷಟ್ಪರ್ಣಂ ತು ಪ್ರಯತ್ನತಃ. ಶತ್ರುಗಳಿಗೆ 1, 2, 3 ಎಲೆಗಳನ್ನ ಕೊಡಕೂಡದು. ಇನ್ನು ವಿಪ್ರರಿಗೆ ಕೊಡ್ಲಿಕ್ಕೆ ಸಾಧ್ಯನಾ? 6 ಎಲೆ ಕೊಡುವಂಥದ್ದು ಭಾರಿ ವಿಶೇಷ ಅಂತ ಹೇಳ್ತಾರೆ. ತಿನ್ನಬೇಕಾದ್ರೂ ಸಹಿತ 1 ಎಲೆ ತಿನ್ನಬಾರದು, 2 ಆಗ್ಬೋದು ಅಥವಾ 4ಕ್ಕಿಂತ ಮೇಲೆ ಎಷ್ಟಾದ್ರೂ ತಿನ್ನಬಹುದು ಅಂತ ಹೇಳ್ತಾರೆ. ಅದರಲ್ಲೂ ಯಾವ ವಿಪ್ರನ ಬಾಯಿಯಲ್ಲಿ ಬಿಲ ಅಂತ ಕರೀತಾರೆ, ವಿಪ್ರನ ಬಾಯಿಯನ್ನ. ಯಾಕೆ ಅಂತ ಕರೆದ್ರೆ, ಯಾವನ ಬಾಯಲ್ಲಿ, ವಿಪ್ರನ ಬಾಯಲ್ಲಿ ವೇದ ಅಕ್ಷರಗಳು ಬರೋದಿಲ್ಲೋ, ವೇದವನ್ನ ಓದೋದಿಲ್ಲೋ, ವೇದ ಮಾತಾತು ಗಾಯತ್ರಿ, ಗಾಯತ್ರಿ ಮಂತ್ರವನ್ನ ಯಾವ ವಿಪ್ರ ಬಾಯಲ್ಲಿ ಹೇಳೋದಿಲ್ಲೋ, ಆಮೇಲೆ ಯಾವ ವಿಪ್ರನ ಬಾಯಲ್ಲಿ ತಾಂಬೂಲದ ರಸ ಒಸರುವುದಿಲ್ಲೋ ಅಂಥವನ ಬಾಯಿ ಬಿಲ ಇದ್ದ ಹಾಗೆ. ಯನ್ಮುಖಂ ವೇದ ವಿಭ್ರಷ್ಟಂ, ವೇದವನ್ನ ಉಚ್ಚಾರ ಮಾಡಲಿಲ್ಲ, ವೇದವನ್ನ ಹೇಳಲಿಲ್ಲ ಅಂದ್ರೆ ಅವನ ಬಾಯಿ ತಗೊಂಡು ಏನ್ ಮಾಡಬೇಕು ಅಂತಾರೆ ಸುಭಾಷಿತಕಾರ ಹೇಳುವಂತಹ ಮಾತು. ಹಾಗಾಗಿ ತಾಂಬೂಲವನ್ನ ಸ್ವೀಕಾರ ಮಾಡಬೇಕು. ವೇದದ ಅಧ್ಯಯನ, ವೇದ ಮೂಲ ಅದು, ಬ್ರಾಹ್ಮಣನಿಗೆ ಮೂಲ ಅದು ವೇದ ಅಂತ ಹೇಳ್ತಾರೆ. ಇನ್ನು ತಾಂಬೂಲವನ್ನ ಸ್ವೀಕಾರ ಮಾಡಬೇಕಾದ್ರೆ ಕನಿಷ್ಠ 4 ಎಲೆ ಅಡಿಕೆ, ಕರ್ಪೂರ, ಸುಣ್ಣ ಇವೆಲ್ಲವನ್ನ 9 ದ್ರವ್ಯಗಳನ್ನ ಸೇರಿಸಬೇಕು ಅಂತ ಹೇಳ್ತಾರೆ. ಕರ್ಪೂರ, ಕಕ್ಕೊಲ, ಲವಂಗ, ಪೂಗ ಜಾತಿ ಫಲೈಹಿ, ನಾಗರ ಖಂಡ ಪರ್ಣೈಹಿ, ಶುದ್ಧಾಶ್ಮಚೂರ್ಣಂ ಕದಿರಸ್ಯ ಸಾರಂ ತಾಂಬೂಲಮೇತದನ್ನ ವಾಪಸಿ. ಅಂದ್ರೆ 9 ಪದಾರ್ಥಗಳಿರಬೇಕು ಅಂತ ಹೇಳ್ತಾರೆ. ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ಅಡಕೆಯನ್ನ ಸೇರಿಸಬೇಕು. ಜಾಜಿಕಾಯಿ, ನಾಗರ ಖಂಡದಲ್ಲಿ ಬೆಳೆದಂತಹ ವಿಳ್ಳೆದೆಲೆ, ಶುದ್ಧ ಹರಳಿನ ಸುಣ್ಣ, ಕಾಚು ಇವೆಲ್ಲವನ್ನ ಸೇರಿಸಿ ನಾವು ತಾಂಬೂಲವನ್ನು ಸ್ವೀಕಾರ ಮಾಡಬೇಕು. ಅದರಲ್ಲೂ ದಾಲ್ಚಿನ್ನಿ ಪತ್ರೆ ಮತ್ತು ಬಾದಾಮಿ, ಮೃಗಕಸ್ತೂರಿ, ತೃಣಕಸ್ತೂರಿ ಇವುಗಳ ಜೊತೆ ಸಕ್ಕರೆ ಇವೆಲ್ಲ 14 ಪದಾರ್ಥಗಳಾಗತ್ತೆ. ಅಂದ್ರೆ ಅಷ್ಟು ಆ ತಾಂಬೂಲಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾರು ತಾಂಬೂಲವನ್ನ ಸ್ವೀಕಾರ ಮಾಡ್ತಾಳೋ ಸರಸ್ವತಿ ಕುಣಿತಾಳಂತೆ, ಒಳ್ಳೆಯ ಜ್ಞಾನಿಗಳಿಗೆ ಕೊಟ್ಟು ಸ್ವೀಕಾರವನ್ನ ಮಾಡಿದ್ರೆ. ಹಾಗಾಗಿ ತಾಂಬೂಲ ಸ್ವೀಕಾರ ಶಾಸ್ತ್ರಬದ್ಧವಾಗಿರುವಂಥದ್ದು. ಗೃಹಸ್ಥನಾಗಿರುವಂಥವನಿಗೆ ಅಂದ್ರೆ ಮದುವೆಯಾಗಿರುವಂಥವನಿಗೆ ಅದು ಅತ್ಯಂತ ಅವಶ್ಯಕ. ಅದರಲ್ಲೂ ಜ್ಞಾನಿಗಳ ಮಾತು, ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ. ಅನಿಷಿದ್ಧವಾಗಿರುವಂತಹ ಸುಖ ಇದು ತಾಂಬೂಲ ಸ್ವೀಕಾರ. ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಪಶುರೇವನ ಸಂಶಯ. ಮತ್ ಯಾರು ಸ್ವೀಕಾರ ಮಾಡಬಾರದು? ಗೃಹಸ್ಥನಾಗಿದ್ರು ಯಾವ ಸಂದರ್ಭದಲ್ಲಿ ಸ್ವೀಕಾರ ಮಾಡಬಾರದು ಅಂತ ಕೇಳಿದ್ರೆ, ತ್ರಿದಿನ ವ್ರತ ಅಂದ್ರೆ ದಶಮಿ, ಏಕಾದಶಿ, ದ್ವಾದಶಿ ಮಾಡುವಂತಹ ಜ್ಞಾನಿ ಯಾರೇ ಆಗಿರಬಹುದು ತಾಂಬೂಲವನ್ನು ಸ್ವೀಕಾರ ಮಾಡಬಾರದು.
ಇನ್ನು ತಂದೆ ತಾಯಿಯ ಶ್ರಾದ್ದ ಮಾಡ್ತಾ ಇದ್ದಾನೆ. ಶಾಸ್ತ್ರದಲ್ಲೂ ಶ್ರಾದ್ದದಲ್ಲೂ ವಿಸ್ತಾರವಾಗಿ ಹೇಳ್ತಾರೆ. ಅವತ್ತು ತಾಂಬೂಲ ಸ್ವೀಕಾರವನ್ನ ಮಾಡಬಾರದು, ಬಹಳ ನಿಷಿದ್ಧವಾಗಿರುವಂಥದ್ದು, ತಾಂಬೂಲವನ್ನ ಬಿಡಬೇಕಪ್ಪ ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಊಟ ಆದ ಮೇಲೆ ಕೆಲವರಿಗೆ ಮಲಗುವಂತ ಹವ್ಯಾಸ. ಅದಕ್ಕೆ ಉಪನಯನ ಮಾಡೋ ಸಂದರ್ಭದಲ್ಲಿ ಬ್ರಹ್ಮಚರ್ಯದ ಒಂದು ನಿಯಮವನ್ನ ಹೇಳ್ತಾರೆ. ವಟುವಿಗೆ ಹೇಳುವಂತಹ ಮಾತಿದು, ದಿವಾಮ ಸ್ವಾಪ್ಸಿಹಿ, ಮಲಗಬೇಡ, ಹಗಲು ಹೊತ್ತು ನಿದ್ದೆ ಮಾಡಬೇಡ, ಅದು ಆದೇಶ. ಹಾಗಾಗಿ ಒಂದು ಬ್ರಹ್ಮಚರ್ಯ ವ್ರತದ ಒಂದು ಭಾಗ ಅದು. ಮಧ್ಯಾಹ್ನದ ಹೊತ್ತು ಮಲಗಬಾರದು ಅಂತ ಹೇಳ್ತಾರೆ. ಅದರಲ್ಲೂ ಗೃಹಸ್ಥನಾಗಿರುವಂಥವನಿಗೆ ಬಹಳ ಶ್ರಮ ಆಗಿದೆ ಅಂತ ಅನ್ಕೊಂಡ್ರೆ, ಬಹಳ ಓಡಾಟ ಆಗಿದೆ, ಶ್ರಮ ಆಗಿದೆ ಅಂತ ಅನ್ಕೊಂಡ್ರೆ, ಒಂದು ಘಳಿಗೆ ಅಂದ್ರೆ 24 ನಿಮಿಷ ವಿಶ್ರಾಂತಿಯನ್ನ ಪಡೀಬಹುದೇ ಹೊರತು ಮಲಗ್ರಿ ಅಂತ ಅವ್ರು ಹೇಳಿಲ್ಲ. ವಿಶ್ರಾಂತಿನೇ ಬೇರೆ, ನಿದ್ದೆ ಮಾಡೋದೇ ಬೇರೆ. ಕುಳಿತು ವಿಶ್ರಾಂತಿಯನ್ನ ಮಾಡಬಹುದು, ಮಲಗಿ ನಿದ್ರಿಸೋದೇ ಬೇರೆ. ಕುಳಿತು ವಿಶ್ರಮಣ ಮಾಡೋದೇ ಬೇರೆ, ವಿಶ್ರಾಂತಿಯನ್ನ ಪಡೆಯೋದೇ ಬೇರೆ. ಸಾಮಾನ್ಯವಾಗಿ ಹಗಲು ನಿದ್ರೆ ಮಾಡುವಂಥವ್ರು ಕೆಲವರು ಮಾತ್ರ. ಅದು ರಾತ್ರಿಯಲ್ಲಿ ಕೆಲಸ ಮಾಡೋರಾಗಿರಬಹುದು, ಅಥವಾ ನಟರಾಗಿರಬಹುದು, ವಿಟರಾಗಿರಬಹುದು, ಬಾಲಕರಾಗಿರ್ಬೋದು, ರೋಗಿಗಳಾಗಿರ್ಬೋದು, ಆರೋಗ್ಯ ಸರಿ ಇಲ್ಲದೆ ಇರೋರಾಗಿರ್ಬೋದು. ಅವರೆಲ್ಲ ಮಧ್ಯಾಹ್ನ ಮಲಗೋದನ್ನ ನಾವು ಕಾಣ್ತೀವಿ. ಮಧ್ಯಾಹ್ನ ಮಲಗೋದಿದೆಯಲ್ಲ, ಒಂಥರ ಮತ್ತಿದ್ದ ಹಾಗೆ, ಸುರಾಪಾನ ಮಾಡಿದಂತೆ ಅಂತ ಹೇಳ್ತಾರೆ. ಕೆಲವರಿಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂಥರ ಅವ್ರು ಮಧ್ಯಾಹ್ನ ಮಲಗಲಿಲ್ಲಪ್ಪ ಅಂದ್ರೆ ಒಂಥರ ಚಿತ್ತ ವಿಕ್ಷೋಭೆ ಆಗ್ಬಿಡ್ತದೆ. ಮಾನಸಿಕವಾಗಿ ಒಂಥರ ವಿಶೇಷವಾಗಿ ವಿಕೃತರಾದ ಹಾಗಿರ್ತಾರೆ ಕೆಲವರು. ನಿದ್ರಿಸಿ ಎದ್ದ ಮೇಲೆ ಒಂದ್ ಸ್ವಲ್ಪ ಆರೋಗ್ಯವಾಗಿರ್ತಾರೆ. ಮಲಗಲಿಲ್ಲ ಅಂದ್ರೆ ಏನೋ ಒಂಥರ ಚಡಪಡಿಕೆ ಆಗ್ತಿರ್ತದೆ. ಹಾಗಾಗಿ ಸುರ ಮತ್ತು ನಿದ್ರಾ ಇವೆರಡೂ ಸ್ತ್ರೀಲಿಂಗದಲ್ಲಿರುವಂತಹ ಶಬ್ದಗಳು. ಇದರ ಅತಿ ಸೇವನೆ ಭಯಾನಕವಾಗಿರುವಂಥದ್ದು. ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಇಡುವಂಥದ್ದು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತಾರಲ್ಲ, ಹಂಗೆ ಬೇಗ ಮಲಗಿ ಬೇಗ ಏಳುವಂಥದ್ದು ಆರೋಗ್ಯಕರವಾಗಿರುವಂಥದ್ದು. ಇವೆಲ್ಲ ನಮಗೆ ದಾಸರು ನಮಗೆ ಕೊಟ್ಟಿರುವಂತಹ ಸಂದೇಶ.